ಹಾಯ್, ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸಿಂಪಲ್ಲಾಗಿ ಒಂದು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಈಸಿ ಹಬ್ಬಕ್ಕೆ ಸಿಂಪಲ್ಲಾಗಿ ಸ್ವೀಟು ಆರಾಮ್ಸೆ ಮಾಡ್ಬೋದು, ತುಂಬ ಏನು ಕಷ್ಟ ಆಗೋದಿಲ್ಲ. ನಾವು ಕ್ಯಾರೆಟ್ನೆಲ್ಲ ತುರಿದಿಟ್ಕೊಂಡಿದ್ದೀನಿ. ಸೊ 1 kg ಕ್ಯಾರೆಟು ನಾನ್ ಸ್ಟಿಕ್ ಪಾತ್ರೆ ಆದರೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ ನಾನು ತುಪ್ಪ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ. ಇವಾಗ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಇದು ನಿಮ್ಗೇನು ಬೇಕೋ ಆ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಬರೀ ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ತುಪ್ಪದಕ್ಕೆ ಇನ್ನೂ ಒಂದು 2 ಸ್ಪೂನ್ ತುಪ್ಪ ಹಾಕಿ ಸೊ ತುರಿದಿಟ್ಟಿರೋ ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಸೊ ಅಷ್ಟೇ ತುಪ್ಪ ಸಾಕು. ಎಷ್ಟು ಕ್ಯಾರೆಟ್ ತುರಿದಿಟ್ಟಿದ್ದೀವಿ ಅಷ್ಟು ಹಾಕಿ ಹಾಲು ಬರೀ ಸಣ್ಣದಾಗಿ ತೋರಿಸಿದ್ನಲ್ಲ ಅಷ್ಟೇ ಗ್ಲಾಸ್ನ 1 ಲೋಟ ಹಾಲು ಹಾಕಿದ್ದೀವಿ. ತುಂಬ ಜನ ಹಾಲು ಜಾಸ್ತಿ ಹಾಕಿ ಮಾಡ್ತಾರೆ, ಅಷ್ಟೊಂದೆಲ್ಲ ಅಗತ್ಯನೇ ಇಲ್ಲ. ಆ ಲೋಟದಷ್ಟು ಹಾಲು ಹಾಕಿದ್ದೀನಿ. ಸೊ ನಾನಿಲ್ಲಿ ಮಿಲ್ಕಿ ಮೆಸ್ ಕೋವಾ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಕೋವಾ ಯೂಸ್ ಮಾಡ್ಬೋದು. ಕೋವಾನ ಫುಲ್ಲು ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಕೋವಾ ಹಾಕಿಲ್ಲ ಅಂದರೆ ಹಲ್ವಾ ಟೇಸ್ಟೇ ಬರೋಲ್ಲ. ನಿಮ್ಗೆ ಯಾವ್ದು ಅನುಕೂಲ ಆ ಬ್ರ್ಯಾಂಡ್ ಕೋವಾ ಯೂಸ್ ಮಾಡಿ. ಕೋವಾ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಸ್ವೀಟ್ ಅಂಗಡೀಲಿ, ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರನೇ ಮನೆಯಲ್ಲೇ ಮಾಡ್ಬೋದು. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮೆಲ್ಟಾಗಿ ಹೋಗುತ್ತೆ, ಕರ್ಗೋಗುತ್ತೆ ಕೋವಾ ಇದ್ರ ಜೊತೆಲಿ. ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲೂ ನೀರು, ಹಾಲು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ. ಕ್ಯಾರೆಟಲ್ಲಿರೋ ವಾಟರೇನೆ ಮತ್ತು ಹಾಕಿರೋ ಹಾಲೇನೆ ಅದರಲ್ಲಿ ಸಾಕಾಗುತ್ತೆ. ಸೊ ಇಲ್ಲಿ ನಾನು ಈ ತೋರಿಸ್ತಿರೋ ಅಳತೆಯಲ್ಲಿ 3 ಕಪ್ ಸಕ್ಕರೆ ಹಾಕಿದ್ದೀನಿ. ಆ ಸಕ್ಕರೆನಲ್ಲೇ ನೀರನ್ನು ಬಿಡುತ್ತೆ, ಅದರಲ್ಲೇ ಚೆನ್ನಾಗಿ ಕ್ಯಾರೆಟ್ ಬೇಯುತ್ತೆ. ಮತ್ತು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೊ ಟೇಸ್ಟು ನಿಮಗೆ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಈ ತುಪ್ಪ, ಸಕ್ಕರೆ, ಹಾಲು, ನೀರು ನೋಡಿ ಹೇಗಿದೆ, ಇದೆಷ್ಟು ನೀರು ಬಿಟ್ಕೊಳ್ತು. ಇದನ್ನು ಚೆನ್ನಾಗಿ ಬೇಯಿಸಬೇಕು. ವಾಟರೆಲ್ಲ ಅಬ್ಸರ್ವ್ ಆಗುತ್ತೆ, ಅದು ಪೂರ್ತಿ ಡ್ರೈ ಕೂಡ ಆಗುತ್ತೆ. ಸೊ ತುಂಬ ತೆಳು ಆಯಿತು ಅಂತ ಹೆದರ್ಕೊಂಬಿಡಿ. ಕಮ್ಮಿ ಫ್ಲೇಮಲ್ಲಿ ತುಂಬ ಹೊತ್ತು ಬೇಯಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಕ್ಯಾರೆಟ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಟ್ರಾನ್ಸ್ಪರೆಂಟಾಗಿದೆ. ಫ್ರೈ ಮಾಡಿ ಇಟ್ಟಿರೋ ಗೋಡಂಬಿ, ದ್ರಾಕ್ಷಿ, 2 ಲವಂಗ ಹಾಗೂ ಏಲಕ್ಕಿ ಪೌಡರ್ ಕೂಡ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಕಂಪ್ಲೀಟಾಗಿ ಅದು ರೆಡಿಯಾಗಿದೆ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.